ಹಲೋ ಫ್ರೆಂಡ್ಸ್, ಅಂದು ಮಾರ್ಚ್ 8, 2014. ಸಮಯ 12:41 AM ಅಂದರೆ ಮಧ್ಯರಾತ್ರಿ. MH370 ಫ್ಲೈಟ್ ಇದು ಮಲೇಷಿಯಾದ ಏರ್ಲೈನ್ಸ್ ಫ್ಲೈಟ್ ಆಗಿತ್ತು. ಇದರಲ್ಲಿ 227 ಜನ ಪ್ರಯಾಣಿಕರು ಹಾಗೂ 12 ಮಂದಿ ಕ್ರೂ ಮೆಂಬರ್ ಕೂಡ ಇದ್ದರು. ಇದು ಮಲೇಷಿಯಾದ ಕುಲಾಲಂಪುರ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗುತ್ತೆ. ಈ ಫ್ಲೈಟ್ 6:30ರಲ್ಲಿ ಚೈನಾ ದೇಶದ ಬೀಜಿಂಗ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದ ವಿಮಾನ. ಈ ವಿಮಾನ ಹೊರಡುವ ಮಧ್ಯಭಾಗದಲ್ಲಿ ಮಿಸ್ ಆಗುತ್ತೆ. ಇದರ ಒಂದು ಪಾರ್ಟ್ಸ್ ಕೂಡ ಇದುವರೆಗೂ ಸಿಗೋದಿಲ್ಲ. ಇದೊಂದು ಏವಿಯೇಷನ್ ಚರಿತ್ರೆಯಲ್ಲಿ ಒಂದು ದೊಡ್ಡ ಮಿಸ್ಟರಿಯಾಗಿ ಉಳಿದಿದೆ. ಹಾಗಾದರೆ ಈ ವಿಮಾನಕ್ಕೆ ಏನಾಯಿತು, ಎಲ್ಲಿ ಮಿಸ್ ಆಯಿತು, ಅದರಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರು ಏನಾದರೂ ಇಂತಹ ಟೆಕ್ನಾಲಜಿ ಇರುವ ಕಾಲದಲ್ಲಿ ಇನ್ನೂ ಕೂಡ ಅದರ ಬಗ್ಗೆ ಕಂಡುಹಿಡಿಯಲಿಲ್ಲ. ಯಾಕೆ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಕಂಡುಹಿಡಿಯಲಿಲ್ಲ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ತಿಳಿಸುತ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಮಲೇಷಿಯನ್ ಏರ್ಲೈನ್ಸ್ ಅಂದರೆ ಅದು ಮಲೇಷಿಯನ್ ಕಂಪನಿ. ಈ ಏರ್ಲೈನ್ಸ್ ಪ್ರತಿದಿನ ಮಲೇಷಿಯಾದ ಕುಲಾಲಂಪುರ ವಿಮಾನ ನಿಲ್ದಾಣದಿಂದ 2 ವಿಮಾನವನ್ನು ಆಪರೇಟ್ ಮಾಡುತ್ತದೆ. ಆ ವಿಮಾನದಲ್ಲಿ ನಾಪತ್ತೆಯಾದ ವಿಮಾನದ ಹೆಸರು MH370 ಫ್ಲೈಟ್. ಇದು ಮಾರ್ಚ್ 8, 2014ನೇ ದಿನದಲ್ಲಿ ನೈಟ್ ಅಂದರೆ 12:35 AM ಮಧ್ಯರಾತ್ರಿಯಲ್ಲಿ ಮಲೇಷಿಯಾದ ಕುಲಾಲಂಪುರ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ ಒಂದು 5 ನಿಮಿಷ ತಡವಾಗಿ ಹೋಗುತ್ತೆ. ಇಲ್ಲಿ 227 ಮಂದಿ ಪ್ರಯಾಣಿಕರು ಬಂದೊಡನೆ ಟೇಕ್ ಆಫ್ ಆಗುತ್ತೆ. ಎಲ್ಲರೂ ಕೂಡ ಆನಂದದಿಂದ ತಾವು ತಮ್ಮ ಸ್ಥಳವನ್ನು ಸೇರುವೆವು ಎಂದು ಸಂತಸ ಪಡುವಾಗ ಈ ರೀತಿಯಾದ ಒಂದು ಘಟನೆ ನಡೆಯುತ್ತದೆ ಎಂದು ಅವರು ಕೂಡ ನೆನೆಸಿಯೇ ಇರಲಿಲ್ಲ. ಇದರಲ್ಲಿ 153 ಜನ ಚೀನಾ ಸಿಟಿಜನ್, 50 ಮಲೇಷಿಯನ್ ಸಿಟಿಜನ್, 5 ಜನ ಇಂಡಿಯನ್ಸ್, ಇದರಲ್ಲಿ ಮಿಕ್ಕ 7 ಮಂದಿ ಬೇರೆ ಬೇರೆ ದೇಶದ ಸಿಟಿಜನ್ ಆಗಿದ್ರು. ವಿಮಾನವು ಹೊರಡುವ ವೇಳೆಗಿಂತ 5 ನಿಮಿಷ ತಡವಾಗಿ ಹೋಗುತ್ತದೆ. ಅಂದರೆ 12:41 AM ಹೊರಡುತ್ತದೆ. ಏರ್ಪೋರ್ಟ್ನಿಂದ ಟೇಕ್ ಆಫ್ ಆದ ವಿಮಾನ ಬೆಳಿಗ್ಗೆ 6:30ಕ್ಕೆ ಚೀನಾದ ಬೀಜಿಂಗ್ನಲ್ಲಿ ಲ್ಯಾಂಡ್ ಆಗಬೇಕು. ಅಂದರೆ ಟೋಟಲ್ ಪ್ರಯಾಣದ ಸಮಯ 5:30. MH370 ವಿಮಾನವನ್ನು ತಯಾರಿಸಿದ್ದು ಅಮೆರಿಕದ ಬೋಯಿಂಗ್ ಕಂಪನಿ ಆಗಿತ್ತು. ಈ ವಿಮಾನದಲ್ಲಿ ಇಂಧನವು ಕೂಡ ಟೋಟಲ್ ಆಗಿ 7:30 ಪ್ರಯಾಣ ಮಾಡುವಷ್ಟಿತ್ತು. ಅಂದರೆ ಪ್ರಯಾಣಕ್ಕಿಂತ ಸ್ವಲ್ಪ ಜಾಸ್ತಿನೇ ಇತ್ತು. ಈ ವಿಮಾನವು ಏನಾದರೂ ಎಮರ್ಜೆನ್ಸಿ ಆದರೆ ಸುಲಭವಾಗಿ ಹ್ಯಾಂಡಲ್ ಮಾಡಬಹುದಿತ್ತು. ಈ ವಿಮಾನವನ್ನು ತಯಾರು ಮಾಡಿ ಇಂದಿಗೆ 11 ವರ್ಷವಾಗಿದೆ ಅಷ್ಟೇ. ಇದು ಒಳ್ಳೆಯ ಕಂಡೀಷನ್ನಲ್ಲಿಯೂ ಕೂಡ ಇತ್ತು. ಇದಕ್ಕಿಂತ ಮುಂಚೆ ಯಾವುದೇ ರೀತಿಯ ಮೆಕ್ಯಾನಿಕಲ್ ಪ್ರಾಬ್ಲಮ್ ಕೂಡ ಈ ವಿಮಾನದಿಂದ ಬಂದಿರಲಿಲ್ಲ. ಇದರಲ್ಲಿ 12 ಮಂದಿ ಕ್ರೂ ಮೆಂಬರ್ಸ್, 2 ಮಂದಿ ಪೈಲಟ್ಸ್ ಕೂಡ ಇದ್ದರಲ್ಲಿ. ಇದರಲ್ಲಿ ಒಬ್ಬರ ಹೆಸರು, ಪೈಲಟ್ಸ್ನ ಹೆಸರು ನೋಡೋದಾದ್ರೆ ಅಹಮದ್ ಶಾ. ಇವರು ಮಲೇಷಿಯಾದ ಸಿಟಿಜನ್. ಇವರ ವಯಸ್ಸು 53. ಇವರಿಗೆ 18,000 ಅವರ್ಸ್ ವಿಮಾನವನ್ನು ಓಡಿಸಿದ ಅನುಭವವಿದೆ. ನಂತರ ಕೋ ಪೈಲಟ್ನ ಹೆಸರು ಅಬ್ದುಲ್ ಹಮೀದ್. ಇವರ ವಯಸ್ಸು 27 ವಯಸ್ಸು ಮಾತ್ರ. ಇವರು ಕೂಡ ಮಲೇಷಿಯನ್ ಸಿಟಿಜನ್. ಇವರಿಗೆ 2,700 ಅವರ್ಸ್ ವಿಮಾನವನ್ನು ಓಡಿಸಿದ ಅನುಭವವಿತ್ತು. ವಿಮಾನವು 227 ಪ್ರಯಾಣಿಕರೊಂದಿಗೆ ಪ್ರಯಾಣಿಸುತ್ತಾ ಇತ್ತು. ನಾರ್ಮಲ್ ಆಗಿಯೇ ಚಲಿಸುತ್ತಾ ಇತ್ತು. ಈ ವಿಮಾನದಲ್ಲಿ ಒಂದು ಟ್ರಾನ್ಸ್ಪಾಂಡರ್ ಇದೆ. ಇದು ವಿಮಾನವು ಯಾವ ದಿಕ್ಕಿನಲ್ಲಿ ಇದೆ ಎಂದು ರೆಡಾರ್ ಮೂಲಕ ಇದನ್ನ ಕಂಡುಹಿಡಿಯಬಹುದು. ಈ ರೆಡಾರ್ ಕಂಟ್ರೋಲ್ ಏರ್ಪೋರ್ಟ್ನಲ್ಲೇ ಇರುತ್ತದೆ. ಇದನ್ನ ದಿನದ 24 ಗಂಟೆಗಳಲ್ಲೂ ಕೂಡ ಮಾನಿಟರ್ ಮಾಡುತ್ತಾ ಇರುತ್ತಾರೆ. ಆಗ ಸಮಯ 1:19 AM ಮಧ್ಯರಾತ್ರಿ. ವಿಮಾನವು ವಿಯೆಟ್ನಾಂ ಮತ್ತು ಮಲೇಷಿಯಾದ ಮಧ್ಯೆ ಸಮುದ್ರದ ಮೇಲೆ ಹಾರುತ್ತಾ ಇತ್ತು. ಈ ವಿಮಾನದ ಲೊಕೇಶನ್ ಮಲೇಷಿಯಾದ ರೆಡಾರ್ನಲ್ಲೂ ಕೂಡ ತೋರಿಸುತ್ತಾ ಇತ್ತು ಮತ್ತು ವಿಯೆಟ್ನಾದ ರೆಡಾರ್ನಲ್ಲೂ ಕೂಡ ತೋರಿಸುತ್ತಾ ಇತ್ತು. 3 ನಿಮಿಷದ ನಂತರ ಅಂದರೆ 1:21 AM ನಲ್ಲಿ
ಫ್ಲೈಟ್ ಟೇಕ್ ಆಫ್ ಆದ ಕೇವಲ 40 ನಿಮಿಷದಲ್ಲಿ ಏರ್ಪೋರ್ಟ್ನಲ್ಲಿ ಇದ್ದ ರಾಡಾರ್ನಲ್ಲಿ ಫ್ಲೈಟ್ ಲೊಕೇಶನ್ ಕಾಣದೆ ಹೋಗುತ್ತದೆ. ವೆದರ್ ಕೂಡ ಚೆನ್ನಾಗಿಯೇ ಇದೆ. ಆಕಾಶದಲ್ಲೂ ಯಾವುದೇ ರೀತಿಯ ಹವಾಮಾನದ ಸಮಸ್ಯೆಯೂ ಇಲ್ಲ. ಆ ಸಮಯದಲ್ಲಿ ರಾಡಾರ್ನಿಂದ ವಿಮಾನವನ್ನು ಲೊಕೇಟ್ ಮಾಡಲು ಸಾಧ್ಯವಾಗಲಿಲ್ಲ. ಅಂದರೆ ಊಹಿಸಿ ನೋಡೋದಾದ್ರೆ ಆ ಟ್ರಾನ್ಸ್ಪಾಂಡರ್ ಅನ್ನು ಯಾರೋ ಆಫ್ ಮಾಡಿರಬಹುದು. ಇಲ್ಲದಿದ್ರೆ ರಾಡಾರ್ನಲ್ಲಿ ವಿಮಾನವು ಲೊಕೇಟ್ ಆಗದಿರಲು ಹೇಗೆ ಸಾಧ್ಯ? ಇದ್ರ ಬಗ್ಗೆ ನೋಡೋದಾದ್ರೆ ಅದೇ ರೀತಿ ಮಿಲಿಟರಿ ರಾಡಾರ್ಸ್ ಇದು ಆಕಾಶದಲ್ಲಿ 24 ಗಂಟೆಯೂ ವಿಮಾನಗಳನ್ನ ಟ್ರ್ಯಾಕ್ ಮಾಡುತ್ತಾ ಇರುತ್ತದೆ. ಇಲ್ಲಿ ಮಲೇಷಿಯಾದ ಮಿಲಿಟರಿ ರಾಡಾರ್ನಲ್ಲಿ ಈ MH370 ಫ್ಲೈಟ್ ಟ್ರ್ಯಾಕ್ ಆಗ್ತಾ ಇತ್ತು. ಮಿಲಿಟರಿ ರಾಡಾರ್ಸ್ನ ಮಾಹಿತಿ ಕೂಡ ಇದೆ. ಇದರ ಪ್ರಕಾರ ಅಲ್ಲಿಯವರೆಗೂ ಏನು ಕೂಡ ನಡೆದಿಲ್ಲ. ಸಡನ್ ಆಗಿ ಕಾರಣವೇ ಇಲ್ಲದೆ ವಿಮಾನಕ್ಕೆ ಅಂದ್ರೆ ವಿಮಾನವು ಎಡಕ್ಕೆ ತಿರುಗುತ್ತದೆ, ಅಂದ್ರೆ ಲೆಫ್ಟ್ ಟರ್ನ್ ತಗೊಳ್ಳುತ್ತದೆ. ಅದೇ ಡೈರೆಕ್ಷನ್ ಅಲ್ಲಿ ಸ್ವಲ್ಪ ದೂರ ಹೋಗಿ ನಂತರ ಅಲ್ಲಿ ರೈಟ್ ಟರ್ನ್ ತಗೊಳ್ಳುತ್ತದೆ. ಇದೇ ಮಾರ್ಗದಲ್ಲಿ ಸ್ವಲ್ಪ ದೂರ ಹೋಗಿ ಅಂದ್ರೆ ಸಮಯ 2:22 AM ನಲ್ಲಿ ಭಾರತದ ಸಾಗರದ ಮೇಲೆ ಬರುತ್ತದೆ. ಇಲ್ಲಿಯವರೆಗೂ ಮಿಲಿಟರಿಯ ರಾಡಾರ್ ಟ್ರ್ಯಾಕ್ ಮಾಡಿದೆ. ಇಲ್ಲಿನ ನಂತರ ಮಿಲಿಟರಿ ರಾಡಾರ್ ವಿಮಾನವನ್ನ ಟ್ರ್ಯಾಕ್ ಮಾಡಲು ಸಾಧ್ಯವಾಗಲಿಲ್ಲ. ನಂತರ ಹಾಗೆ MH370 ವಿಮಾನವು ಸ್ಯಾಟಲೈಟ್ ಜೊತೆ ಕಮ್ಯುನಿಕೇಶನ್ ಮಾಡಿದೆ. ಸ್ಯಾಟಲೈಟ್ ಕಮ್ಯುನಿಕೇಶನ್ ಪ್ರಕಾರ ವಿಮಾನವು ಅಲ್ಲಿನ ಲೆಫ್ಟ್ ಟರ್ನ್ ಆಗಿ 5 ಗಂಟೆಯವರೆಗೂ ಭಾರತದ ಮಹಾಸಾಗರದ ಮೇಲೆ ಪ್ರಯಾಣಿಸುತ್ತಾ ಇದೆ. ಸಮಯ 7:24 AM ಅಂದ್ರೆ 6:30 AMಗೆ ಬೀಜಿಂಗ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಬೇಕಿತ್ತು. 7:30 ಆದ್ರೂ ಇನ್ನೂ ರೀಚ್ ಆಗಿರಲಿಲ್ಲ. ಮಲೇಷಿಯಾದ ಗೌರ್ಮೆಂಟ್ ಒಂದು ಅನೌನ್ಸ್ಮೆಂಟ್ ಮಾಡುತ್ತೆ, MH370 ಫ್ಲೈಟ್ ಮಿಸ್ ಆಗಿದೆ, ಇದನ್ನ ಕಾರ್ಯಾಚರಣೆ ಮಾಡಬೇಕೆಂದು ಒಂದು ಅನೌನ್ಸ್ಮೆಂಟ್ ನ ಮಾಡುತ್ತೆ. ಆಗ ಸಮಯ 8:19 AM ಬೆಳಗ್ಗೆ ಆಗಿದೆ. ವಿಮಾನವು ಟೇಕ್ ಆಫ್ ಆಗಿ 7:30 ಸಮಯ ಆಗಿದೆ, ಅಂದ್ರೆ 7:30 ಗಂಟೆಯಷ್ಟು ಸಮಯ ಆಗಿದೆ. ಮೊದಲೇ ಹೇಳಿದ ರೀತಿ ವಿಮಾನದ ಇಂಧನವು ಕೂಡ 7:30 ಗಂಟೆ ಪ್ರಯಾಣ ಮಾಡುವಷ್ಟು ಮಾತ್ರ ಇತ್ತು. ಆದರೆ ವಿಮಾನವು 7:30 ಗಂಟೆ ದಾಟಿದೆ. ಅದೇ ಸಮಯದಲ್ಲಿ ವಿಮಾನಕ್ಕೂ ಸ್ಯಾಟಲೈಟ್ಗೂ ಇದ್ದ ಕಮ್ಯುನಿಕೇಶನ್ ಕಟ್ ಆಗಿದೆ. ಅಂದ್ರೆ ಫ್ಯೂಯಲ್ ಖಾಲಿಯಾಗಿ MH370 ಆ ಏರಿಯಾದಲ್ಲಿ ಕ್ರ್ಯಾಶ್ ಆಗಿದೆ ಎಂದಾಯ್ತು. ಮತ್ತೆ ಈ ವಿಷಯವನ್ನ ರೀಕಾಲ್ ಮಾಡಿ ನೋಡೋಣ. ವಿಮಾನವು ಮಲೇಷಿಯಾದ ಕುಲಾಲಂಪುರ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿದೆ. ಹಾಗೆ ಸ್ಟ್ರೈಟ್ ಆಗಿ ಸಮುದ್ರದ ಮೇಲೆ ಹಾರಿ ಬಂದಿದೆ. ಹಾಗೆ ಮಧ್ಯಭಾಗದಲ್ಲಿ ಲೆಫ್ಟ್ ಟರ್ನ್ ಆಗಿದೆ, ಸ್ವಲ್ಪ ದೂರ ಹೋಗಿ ಮತ್ತೆ ರೈಟ್ ಟರ್ನ್ ಆಗಿದೆ, ಮತ್ತೆ ಸ್ವಲ್ಪ ದೂರ ಹೋಗಿ ಮತ್ತೆ ಲೆಫ್ಟ್ ಟರ್ನ್ ಆಗಿದೆ. ಈ ಏರಿಯಾದಲ್ಲಿ ಫ್ಲೈಟ್ ಕ್ರ್ಯಾಶ್ ಆಗಿದೆ. ಆದರೆ ಫ್ಲೈಟ್ ಕ್ರ್ಯಾಶ್ ಆಗಿರುವ ಎಕ್ಸಾಕ್ಟ್ ಲೊಕೇಶನ್ ಪ್ಲೇಸ್ ಯಾವುದು ಅಂತ ಗೊತ್ತಿರಲಿಲ್ಲ. ಮಲೇಷಿಯನ್ ಮಿಲಿಟರಿ ಪೂರ್ತಿಯಾಗಿ ಈ ಡಾಟಾವನ್ನ ಕಲೆಕ್ಟ್ ಮಾಡಿದೆ. ಇಲ್ಲಿ ಮಲೇಷಿಯನ್ ಮಿಲಿಟರಿಯ ಪ್ರಕಾರ ಆಸ್ಟ್ರೇಲಿಯಾದ ಲೆಫ್ಟ್ ಸೈಡ್ ನಲ್ಲಿ ಕ್ರ್ಯಾಶ್ ಆಗಿರಬಹುದೆಂದು ಊಹಿಸಿದ್ದಾರೆ. ಫ್ಲೈಟ್ ಸರ್ಚ್ ಮಾಡಲು ಮಲೇಷಿಯನ್ ಮಿಲಿಟರಿ ಹೊರಡುತ್ತದೆ. ಇಲ್ಲಿ ಒಟ್ಟು 19 ದೊಡ್ಡ ಹಡಗು, 345 ಪ್ಯಾಟ್ರೋಲ್ ಬೋಟ್ಸ್ ಮತ್ತೆ ಮಿಲಿಟರಿ ಏರೋಪ್ಲೇನ್ಸ್ ಕೂಡ ಹೊರಡುತ್ತದೆ. ಅಲ್ಲಿ ಹೋಗಿ 4.66 ಮಿಲಿಯನ್ ಸ್ಕ್ವೇರ್ ಫೀಟ್ ನಲ್ಲಿ ಸರ್ಚ್ ಮಾಡ್ತಾರೆ. ಮೊದಲು ಥೈಲ್ಯಾಂಡ್ ಸಮುದ್ರದಲ್ಲಿ ಸರ್ಚ್ ಮಾಡಿದ್ರು. ಅಲ್ಲಿ ಯಾವುದೇ ಮಾಹಿತಿ ಸಿಕ್ಕದ ಕಾರಣ ಭಾರತದ ಮಹಾಸಾಗರದ ಮೇಲೆ ಸರ್ಚ್ ಮಾಡ್ತಾರೆ. ಆದರೆ ಅಲ್ಲೂ ಕೂಡ MH370ಗೆ ಸಂಬಂಧಿಸಿದ ಒಂದು ಪಾರ್ಟ್ ಕೂಡ ಸಿಗಲಿಲ್ಲ. 1 ವರ್ಷ ಹುಡುಕಿದರೂ ಅದರಿಂದ ಏನು ಕೂಡ ಸಿಗಲಿಲ್ಲ. ಆದರೆ ಮಡಗಾಸ್ಕರ್ನ ರಿಯೂನಿಯನ್ ಐಲ್ಯಾಂಡ್ನಲ್ಲಿ ಫ್ಲೈಟ್ಗೆ ಸಂಬಂಧಿಸಿದ ಒಂದು ಚಿಕ್ಕ ಪಾರ್ಟ್ ಸಿಗುತ್ತದೆ. ಅಂದ್ರೆ ಫ್ಲೈಟ್ ಕ್ರ್ಯಾಶ್ ಆದ ದೂರ ಅಲ್ಲಿಗೆ 4000 ಕಿಲೋಮೀಟರ್ ದೂರ. ಇನ್ನೊಂದು ಚಿಕ್ಕ ಪಾರ್ಟ್ ಆಫ್ರಿಕಾದ ಸಮುದ್ರದಲ್ಲಿ ದೊರಕುತ್ತದೆ. ಬರೀ ಚಿಕ್ಕ ಚಿಕ್ಕ ಭಾಗ ಬಿಟ್ಟರೆ ಫ್ಲೈಟ್ನ ದೊಡ್ಡ ಬಾಡಿ ಸಿಗಲೇ ಇಲ್ಲ. ಜನವರಿ 17, 2017ರಲ್ಲಿ ಅಂದರೆ ಫ್ಲೈಟ್ ಮಿಸ್ ಆದ 3 ವರ್ಷದ ನಂತರ ಸರ್ಚ್ ಆಪರೇಷನ್ ಅನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇದನ್ನು ಚೈನಾ ಗೌರ್ಮೆಂಟ್, ಮಲೇಷಿಯನ್ ಗೌರ್ಮೆಂಟ್ ಮತ್ತು ಆಸ್ಟ್ರೇಲಿಯನ್ ಗೌರ್ಮೆಂಟ್ ಫ್ಲೈಟ್ ಕಾರ್ಯಾಚರಣೆಯನ್ನ ನಡೆಸ್ತಾ ಇರ್ತಾರೆ. ಇದು ಏವಿಯೇಷನ್ ಚರಿತ್ರೆಯಲ್ಲಿ ಇದೊಂದು ದೊಡ್ಡ ಸರ್ಚ್ ಆಪರೇಷನ್ ಆಗಿತ್ತು. ನಂತರ ಜನವರಿ 2018ರಂದು ಅಮೆರಿಕದ ಓಷಿಯನ್ ಶೀಲ್ಡ್ ಪ್ರೈವೇಟ್ ಕಂಪನಿ ಈ ಸರ್ಚ್ ಆಪರೇಷನ್ ಮಾಡಿತು. ಈ ಕಂಪನಿಯು ಯಾವುದೇ ಹಣ ಪಡೆಯದೆ ಫ್ರೀಯಾಗಿ ಸರ್ಚ್ ಮಾಡುತ್ತದೆ.
ಯಾಕಂದ್ರೆ ಒಂದು ವೇಳೆ MH370 ಕಂಡು ಹಿಡಿದರೆ ಕಂಪನಿಗೆ ಒಳ್ಳೆಯ ಹೆಸರು ಬರುತ್ತದೆ ಎಂದು. ಆದರೆ ಈ ಕಂಪನಿಯು ಕೂಡ ಇದುವರೆಗೂ MH370 ಕಂಡು ಹಿಡಿಯಲೇ ಇಲ್ಲ. ಫ್ಲೈಟ್ ಮಿಸ್ ಆಗಿರುವುದಕ್ಕೆ 3 ರೀತಿಯ ಕಾರಣವಿರಬಹುದು. ಇದನ್ನ ನೋಡೋದಾದ್ರೆ, ಒಂದನೆಯದಾಗಿ ಹೈಜಾಕ್ ಬೈ ಫ್ಲೈಟ್ ಪ್ಯಾಸೆಂಜರ್ಸ್, ಅಂದ್ರೆ ಫ್ಲೈಟ್ ನಲ್ಲಿದ್ದ ಪ್ರಯಾಣಿಕರು ವಿಮಾನವನ್ನ ಹೈಜಾಕ್ ಮಾಡಿರಬಹುದು. ಇದರಲ್ಲಿ ಇರಾನ್ ದೇಶಕ್ಕೆ ಸಂಬಂಧಿಸಿದ 2 ಪ್ಯಾಸೆಂಜರ್ಸ್ ಕೂಡ ಇರ್ತಾರೆ. ಇವರು ಬೀಜಿಂಗ್ಗೆ ಟಿಕೆಟ್ನ ತೆಗೆದುಕೊಂಡು ಮಲೇಷಿಯಾದಿಂದ ಪ್ರಯಾಣವನ್ನ ಮಾಡ್ತಾರೆ. ಆದರೆ ಇವರ ಬಗ್ಗೆ ನೋಡೋದಾದ್ರೆ, ಇವರು ಇರಾನ್ ದೇಶಕ್ಕೆ ವಲಸೆ ಬಂದು ಜಸ್ಟ್ 1 ವೀಕ್ ಆದ ನಂತರ ಇವರು ಮಲೇಷಿಯಾಗೆ ಬಂದು ಅಲ್ಲಿಂದ ಬೀಜಿಂಗ್ಗೆ ಹೋಗಿ ಸೆಟಲ್ ಆಗಬೇಕೆಂದು ಕೂಡ ಅಂದುಕೊಂಡಿರ್ತಾರೆ. ಆದರೆ ಇವರನ್ನ ಅಥವಾ ಇವರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಆದರೆ ಈ 2 ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ನಲ್ಲಿ ಇವರು ಫ್ಲೈಟ್ ಅನ್ನು ಹೈಜಾಕ್ ಮಾಡಿರುವುದಕ್ಕೆ ಯಾವುದೇ ರೀತಿಯ ಆಧಾರಗಳು ಕೂಡ ಸಿಗುವುದಿಲ್ಲ. ಇದಾದ ನಂತರ ಫ್ಲೈಟ್ ನಲ್ಲಿದ್ದ ಅಥವಾ ಮಿಸ್ ಆಗಿದ್ದ ಪ್ರತಿಯೊಬ್ಬ ಪ್ಯಾಸೆಂಜರ್ಸ್ನ ಬ್ಯಾಕ್ಗ್ರೌಂಡ್ ಇನ್ವೆಸ್ಟಿಗೇಷನ್ ಮಾಡಿ ನೋಡಿದ್ರು ಅಲ್ಲಿ ಪ್ಯಾಸೆಂಜರ್ಸ್ ಕೂಡ ಹೈಜಾಕ್ ಮಾಡಿದ್ದಾರೆ ಅಂತ ಯಾವುದೇ ರೀತಿಯ ದಾಖಲೆ ಕೂಡ ಸಿಗುವುದಿಲ್ಲ. ಈ ಎರಡನೆಯದಾಗಿ ನೋಡೋದಾದ್ರೆ, ಫ್ಲೈಟ್ ಅನ್ನು ಪೈಲಟ್ಸ್ ಹೈಜಾಕ್ ಮಾಡಿದ್ದಾರೆ ಅಂತ ಇವರ ಸ್ನೇಹಿತರ ಮತ್ತು ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರನ್ನು ಸೇರಿಸಿ ಇನ್ವೆಸ್ಟಿಗೇಷನ್ ಮಾಡಿ ನೋಡ್ತಾರೆ. ಇವರ ಬಗ್ಗೆನೂ ಯಾವುದೇ ರೀತಿಯ ಪುರಾವೆಗಳು ಕೂಡ ಸಿಗುವುದಿಲ್ಲ ಮತ್ತು ಇವರ ಬ್ಯಾಂಕ್ ಅಕೌಂಟ್ ಅನ್ನು ಕೂಡ ಚೆಕ್ ಮಾಡ್ತಾರೆ. ಏನಾದರೂ ಹಣವನ್ನು ತೆಗೆದುಕೊಂಡು ಹೈಜಾಕ್ ಮಾಡಿರಬಹುದು ಅಥವಾ ಕ್ರ್ಯಾಶ್ ಮಾಡಿರಬಹುದು ಎಂದು. ಆದರೆ ಇದರ ಬಗ್ಗೆಯೂ ಕೂಡ ಯಾವುದೇ ಎವಿಡೆನ್ಸ್ ಕೂಡ ದೊರೆಯುವುದಿಲ್ಲ. ಮೂರನೆಯ ಕಾರಣವನ್ನು ನೋಡೋದಾದ್ರೆ ಹೈಪಾಕ್ಸಿಯಾ. ಇದರ ಪ್ರಕಾರ ಫ್ಲೈಟ್ಸ್ ನಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿರಬಹುದು. ಅದಕ್ಕೆ ಪೈಲಟ್ಸ್ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಮಾಡಲು ಸಾಧ್ಯವಾಗದೆ ಸಮುದ್ರದ ಕಡೆ ಹಾರಿಸಿರಬಹುದು. ಯಾಕಂದ್ರೆ ವಿಮಾನದಲ್ಲಿ ಏನೋ ಒಂದು ರೀತಿಯ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಗಿ ಈ ರೀತಿಯ ಘಟನೆ ನಡೆದಿರಬಹುದೆಂದು ಊಹಿಸಬಹುದು. ಈ ಕಾರಣದಿಂದ ಫ್ಲೈಟ್ ಫ್ಯೂಲ್ ಮುಗಿಯುವವರೆಗೂ ಹೋಗಿದೆ, ನಂತರ ಮಿಸ್ ಆಗಿದೆ ಕೂಡ ಎಂದು ಊಹಿಸಬಹುದು. ಆದರೆ ಇದು ಕೂಡ ಸರಿ ಎನ್ನುವುದಕ್ಕೆ ಇನ್ನೂ ಕೂಡ ಯಾವುದೇ ಆಧಾರವಿಲ್ಲ. ಆದರೆ ಕೆಲವರು ಈ ಫ್ಲೈಟ್ಸ್ ಬಗ್ಗೆ ಹಲವಾರು ವಿಚಾರಗಳನ್ನ ಊಹೆ ಮಾಡ್ತಾರೆ. ಫ್ಲೈಟ್ಸ್ ಮಿಸ್ ಆಗಿ ಬ್ಲ್ಯಾಕ್ ಹೋಲ್ ನಲ್ಲಿ ಹೋಗಿರಬಹುದು, ಇಲ್ಲ ಅಂದ್ರೆ ಏಲಿಯನ್ಸ್ ಕಿಡ್ನಾಪ್ ಮಾಡಿರಬಹುದು, ಇಲ್ಲಾಂದ್ರೆ ಸೈಬರ್ ಕ್ರಿಮಿನಲ್ಸ್ ಹೈಜಾಕ್ ಮಾಡಿರಬಹುದು ಎಂದು ಸ್ವಲ್ಪ ಜನ ಹೇಳ್ತಾರೆ. ಆದರೆ ಇದುವರೆಗೂ ಫ್ಲೈಟ್ಸ್ಗೆ ಸಂಬಂಧಿಸಿದ ಒಂದು ಮೇನ್ ಪಾರ್ಟ್ ಕೂಡ ದೊರಕಲಿಲ್ಲ. ಆದರೆ ನಿಜವಾಗಿಯೂ ಫ್ಲೈಟ್ಸ್ಗೆ ಏನಾಯಿತು ಎಂದು ಅಲ್ಲಿದ್ದವರಿಗೆ ಮಾತ್ರ ಗೊತ್ತು. ಆದರೆ ಅಲ್ಲಿದ್ದ ಪ್ರಯಾಣಿಕರು ಒಬ್ಬರು ಕೂಡ ಬದುಕಿ ಬರಲಿಲ್ಲ. ಬಂದಿದ್ದರೆ ಫ್ಲೈಟ್ಗೆ ಏನಾಗಿದೆ ಎಂದು ಕಂಡುಹಿಡಿಯಬಹುದಿತ್ತು. ಫ್ಲೈಟ್ನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರು ಗೊತ್ತಿಲ್ಲದಂತೆ ಮಿಸ್ ಆದ್ರು ಅಥವಾ ಕಾಣೆಯಾದ್ರು ಅಥವಾ ಸತ್ತು ಹೋದ್ರು ಅಂತ ಒಂದು ವಿಷಯವನ್ನ ಕೇಳಿದ್ರೆ ನಮ್ಮ ಮನಸ್ಸಿಗೂ ಕೂಡ ನೋವಾಗುತ್ತೆ. ಆದರೆ ಇಲ್ಲಿ ಆ ಪ್ರಯಾಣಿಕರ ಕುಟುಂಬ ಅವರ ಮುಖವನ್ನು ನೋಡದೆ ಎಷ್ಟೊಂದು ಬಾಧೆ ಪಡುತ್ತಿರಬೇಕು ಅಲ್ಲವೇ? ಆಲೋಚಿಸಿ ನೋಡಿ. ಮತ್ತು ಮಿಸ್ಸಿಂಗ್ ಆದ ಪ್ರಯಾಣಿಕರ ಕುಟುಂಬಕ್ಕೆ 1 ಕೋಟಿ ರೂಪಾಯಿಯನ್ನು ಅಲ್ಲಿನ ಸರ್ಕಾರ ಪರಿಹಾರ ಧನವಾಗಿ ನೀಡ್ತಾರೆ. ಇದರ ಪರಿಣಾಮವಾಗಿ ಫ್ಲೈಟ್ ಲೊಕೇಶನ್ ಟ್ರ್ಯಾಕಿಂಗ್ ಟೆಕ್ನಾಲಜಿಯನ್ನ ಬದಲಾಯಿಸಿದ್ರು. ಈಗ ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಬಳಸುತ್ತಿದ್ದಾರೆ. ಇದೇ ದೊಡ್ಡ ಇನ್ಸಿಡೆಂಟ್ ಅಂದುಕೊಂಡ್ರೆ ಅದೇ ವರ್ಷದ ಮಲೇಷಿಯನ್ ಏರ್ಲೈನ್ಸ್ ಫ್ಲೈಟ್ 79 ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿತು. ಮಾರ್ಚ್ನಲ್ಲಿ ನಡೆದ ಒಂದು ಇನ್ಸಿಡೆಂಟ್ ನಲ್ಲಿ ಕ್ರೂ ಮೆಂಬರ್ ಸೇರಿ 239 ಜನ ಮತ್ತು ಜುಲೈನಲ್ಲಿ ನಡೆದ ಒಂದು ಇನ್ಸಿಡೆಂಟ್ ನಲ್ಲಿ 298 ಜನ ಸತ್ತು ಹೋಗ್ತಾರೆ. ಈ ಘಟನೆ ಒಂದು ಚಿಕ್ಕ ಮಿಸ್ಟೇಕ್ ನಿಂದ ಆಗಿದೆ. ಈ ಹಿಂದೆ ಉಕ್ರೇನ್ ನಡುವಿನ ಪ್ರಾಂತ್ಯದಲ್ಲಿ 2 ವರ್ಗಗಳ ನಡುವೆ ಜಗಳವು ಉಂಟಾಗಿತ್ತು. ಅದೇ ಸಮಯಕ್ಕೆ ಆ ಪ್ರಾಂತ್ಯದ ಮಧ್ಯಭಾಗದಲ್ಲಿ MH370 ಫ್ಲೈಟ್ ಹೋಗುತ್ತಾ ಇತ್ತು. ಆ ಸಮಯದಲ್ಲಿ ಅಲ್ಲಿನ ಕೆಲವು ಮಂದಿ ಜನ ಅಂದ್ರೆ ಉಗ್ರರು ಆಗಿರಬಹುದು, ಅದು ಮಿಲಿಟರಿ ಏರ್ಕ್ರಾಫ್ಟ್ ವಿಮಾನ ಆಗಿರಬಹುದೆಂದು ತಿಳಿದು ಸರ್ಫೇಸ್ ಟು ಏರ್ ಮಿಸೈಲ್ ಅನ್ನ ಲಾಂಚ್ ಮಾಡ್ತಾರೆ. ಆ ಮಿಸೈಲ್ ಹೋಗಿ MH370 ವಿಮಾನಕ್ಕೆ ಬಡಿದಿದೆ. ಆಗ ಫ್ಲೈಟ್ ಕ್ರ್ಯಾಶ್ ಆಗಿದೆ, ಎಲ್ಲರೂ ಕೂಡ ಸತ್ತು ಹೋಗಿದ್ದಾರೆ. ಆದರೆ ಒಂದು ಚಿಕ್ಕ ಮಿಸ್ಟೇಕ್ ಎಷ್ಟು ಜನರ ಪ್ರಾಣವನ್ನ ತೆಗೆದು ಬಿಟ್ಟಿತ್ತು ನೋಡಿ. ಈ 2 ಇನ್ಸಿಡೆಂಟ್ ಚರಿತ್ರೆಯಲ್ಲೇ ಆಗಿರಲಿಲ್ಲ. ಈ 2 ಕೂಡ ಮಲೇಷಿಯನ್ ಏರ್ಲೈನ್ಸ್ ವಿಮಾನಗಳು. ಇದೇ MH370 ಫ್ಲೈಟ್ಸ್ನ ಮಿಸ್ಟರಿಯ ಕಥೆಯಾಗಿದೆ. ಫ್ರೆಂಡ್ಸ್, ಈ ಸ್ಟೋರಿ ಇದೊಂದೇ ವಿಮಾನದ ಕಥೆಯಲ್ಲ. ಇದೇ ರೀತಿ ಅದೆಷ್ಟೋ ವಿಮಾನಗಳು ಕೂಡ ಕ್ರ್ಯಾಶ್ ಆಗಿದ್ದಾವೆ, ಮತ್ತೆ ಅದೆಷ್ಟೋ ಪ್ರಯಾಣಿಕರು ಕೂಡ ಸತ್ತು ಹೋಗಿದ್ದಾರೆ.
ಫ್ರೆಂಡ್ಸ್, ಈ ವಿಡಿಯೋ ಬಗೆಗಿನ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಅತಿ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.